ಸಮಾಜದಲ್ಲಿ ಬೆಂಕಿ ಹಚ್ಚಲು ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರಿಗೆ ಬಿಜೆಪಿನಲ್ಲೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಹೇಳಿದ್ರಿ. ಬಿಜೆಪಿ ಅವ್ರು ಇವ್ರು ಚಮಚ ಆಗಿದ್ದಾರೆ. ಹೌದು ಇಲ್ಲ ಅಂತ ಹೇಳಿದ್ರಿ. ಆದ್ರೆ ತಮ್ಮ ಪಕ್ಷದ ಮುಖಂಡರೇ ಅವರನ್ನ ಫೋನ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನಾನು ಮಠಕ್ಕೆ ಬರ್ತೀನಿ ಅಂತ ಕೇಳ್ಕೊತಾರೆ. ಇಲ್ಲ ಹಿರೇಮಠ ಅವರೇ, ಒಂದನೇದು ನಾವು ಅವ್ರ ಸಪೋರ್ಟ್ ಕೇಳಿಲ್ಲ, ಅವಶ್ಯಕತೆನೂ ಇಲ್ಲ. ಒಂದನೇದು. ಎರಡನೇದು, ನೀವು ಹೇಳಿದ್ದನ್ನ ನಾನು ತಿಳ್ಕೊಂಡೆ. ಒಂದ್ ನಿಮಿಷ ಕೇಳಿ ಹಿರೇಮಠ ಸರ್, ವಿ ವಿಲ್ ಆನ್ಸರ್. ಇಲ್ಲಿವರೆಗೂ ನಿಮ್ಮ ಯಾವ ಪ್ರಶ್ನೆಗೆ ಹೇಳಲಾರ್ದೆ ಓಡೋಗಿದ್ದೀನಾ? ಯಾವತ್ತೂ ಬೆನ್ನು ತೋರಿಸಿಲ್ಲ ನಮ್ಮ ಸ್ನೇಹಿತರಿಗೆ. ನನ್ನ ಮಾಹಿತಿ ಏನಿದೆ ಅಂದರೆ, ಇವರು ಮಂತ್ರಿಗಳಿಗೆ ಫೋನ್ ಮಾಡಿ ವೀರಶೈವ ಸಮಾಜದ ಒಂದು ಮೀಟಿಂಗ್ ಇದೆ, ಅದಕ್ಕೆ ಬರಬೇಡಿ ಅಂದಿದ್ದಕ್ಕೆ ಅವಾಗ ಕಾನ್ವರ್ಸೇಷನ್ ಆಗಿರೋದು. ಆ ಕಾನ್ವರ್ಸೇಷನ್ ಮಿಡ್ಲಿಂದ ಸ್ಟಾರ್ಟ್ ಆಗುತ್ತೆ. ನೀವು ನೋಡಿ, ಕೇಳ್ಕೊಳ್ಳಿ ಸರ್, ಮತ್ತೊಮ್ಮೆ ತಾವು ಕೇಳಿ. ಆಮೇಲೆ ಯಾರಾದರೂ ಒಬ್ಬ ಘನತೆ ಇರುವಂಥ ವ್ಯಕ್ತಿ, ಸೋಕಾಲ್ಡ್ ಸ್ವಾಮೀಜಿ, ರೆಕಾರ್ಡ್ ಮಾಡಿಬಿಟ್ಟು ಪಬ್ಲಿಕ್ಕಿಗೆ ಬಿಡ್ತಾರಾ? ಏನಾದ್ರೂ ನೈತಿಕತೆ ಇದೆಯಾ? ಅದೆಲ್ಲ ಅದೇ ನೈತಿಕತೆ ಆಗಲ್ಲ. ಅದೇ ಇವ್ರು ಫೋನ್ ಮಾಡಿರೋದಂತ ನಾನು ಕೇಳಿದೆ ನೋಡಿ. ಅವ್ರಿಗೆ ನಾನು ಕೇಳಿದೆ, ಸರ್ ಯಾರ ಜೊತೆ ಮಾತಾಡಿದ್ರು ಗೊತ್ತಿಲ್ಲಪ್ಪ ಸ್ವಾಮೀಜಿ, ಹಿಂಗ್ ಬರಬೇಡ ಅಂತ ಹೇಳಿದ್ರೆ, ಅದಕ್ಕೆ ನಾವೆಲ್ಲ ಎಲ್ಲ ಮಟ್ಟಕ್ಕೂ ಹೋಗ್ತೀರಪ್ಪ ಅಂತ. ಇವ್ರು ಇಂಥವ್ರಂತ ನಮ್ಗೆ ಹೆಂಗ್ ಗೊತ್ತು ಅಂದ್ ನೋಡಿ. ಅದಕ್ಕೆ ಹಂಗಿತ್ತು ಅಂತ ಹೇಳದೆ ಹಿಂಗ ಆಯ್ತಾ? ಕುಲಕರ್ಣಿ, ನೀವು ಇಯರ್ಸ್ ಎವಿಡೆನ್ಸ್ ಅಂದ್ರೆ ಹೆಂಗೆ? ನಾನು ಅದೇ ಹೇಳ್ತಾ ಇರೋದು ದತ್ತಾತ್ರೇಯ ಅವರೇ, ನೋಡಿ, ನೈದರ್ ವಿ ಸಾಟ್ ಹಿಸ್ ಸಪೋರ್ಟ್ ನಾರ್ ವಿ ವಾಂಟ್ ಹಿಸ್ ಸಪೋರ್ಟ್. ಅವರು ಆ ಫೋನು ಹೋಗಿರೋದು ನನ್ನ ಮಾಹಿತಿ ಪ್ರಕಾರ ಇವರು ಬರಬೇಡ ಅಂತ ಹೇಳಲಿಕ್ಕೆ, ಇವ್ರು ಫೋನ್ ಮಾಡಿಲ್ಲ, ಅವಾಗ ಕಾನ್ವರ್ಸೇಷನ್ ಆಗಿದ್ದು ಅಂತ. ಆಮೇಲೆ ಎರಡು ಕಡೆನೂ ಕಾನ್ವರ್ಸೇಷನ್ ಆಗಿದೆ ಅಲ್ಲ. ಈಗ ನಾನು ಕೇಳ್ತಾ ಇರೋದು, ಒಬ್ಬ ಸ್ವಾಮೀಜಿ ಅಂತ ಹೇಳ್ಕೊಳೋ ವ್ಯಕ್ತಿ ರೆಕಾರ್ಡ್ ಮಾಡಿ ಬಿಡೋದು ಎಷ್ಟು ಚೆನ್ನಾಗಿದೆ. ಏನೇ ಆಗಿರ್ಲಿ, 4 ಗೋಡೆನಲ್ಲಿ ಏನಾದ್ರೂ ಆಗ್ತದ. ಅದು ಎಸ್ ಯಡ್ರಾಮಿ ಸಾಬ್ರೆ, ನಾನು ಅದೇ ಹೇಳ್ತಾ ಇದ್ದೀನಿ, ಇವ್ರು ಫೋನ್ ಮಾಡಿರೋದು ಅಂತ ನನ್ನ ಮಾಹಿತಿ ಇರೋದು. ಅವ್ರಿಗೆ ಯಾರದ್ ಗೊತ್ತಿರ್ಲಿಲ್ಲ ಇವ್ರು ಫೋನ್ ಮಾಡ್ಯಾರಂತ. ಈಗ ಒಂದ್ ಸ್ವಾಮೀಜಿ ಅಂದ್ರೆ ಅವ್ರು ಒಳ್ಳೆಯವರೇ ಅನ್ಕೊಂಡಿರ್ತಾರಪ್ಪ. ಈಗ ನೋಡಿ, ನನಗ್ ಗೊತ್ತಿಲ್ಲ, ಅದು ಅವ್ರು ನಿಮ್ ಮುಂದೆ ಏನ್ ಮಾತಾಡ್ರೆ ಗೊತ್ತಿಲ್ಲ. ಈಗ ನೀವು MB ಪಾಟೀಲ್ ಸಾಹೇಬ್ರಿಗೆಲ್ಲ ಕೇಳ್ಬೇಕು. ಈಗ ಕ್ರೆಡಿಬಿಲಿಟಿ ಯಾರ್ದದ ಜಾಸ್ತಿ ಸಮಾಜದಲ್ಲಿ? ನಾನು ಅದೇ ಹೇಳ್ತಾ ಇದ್ದೀನಲ್ಲ, ನಾವಂತೂ ಅವ್ರ ಸಪೋರ್ಟ್ ಕೇಳುವಿಲ್ಲ, ಅವಶ್ಯಕತೆನೂ ಇಲ್ಲ. ಎಂಡ್ ಆಫ್ ಕಾನ್ವರ್ಸೇಷನ್ ಅಲ್ಲೇ. ನಮ್ದು ಅವ್ರದ್ದು ಇನ್ನೂ ಇಲ್ಲ ಅಲ್ಲ. ಅವರು ನೋಡಿ, ವಾಟ್ ಎವರ್ ದಟ್ ಈಸ್, ಇಶ್ಯೂ ಇಸ್ ನಾಟ್ ದಟ್ ಅಲ್ಲ, ಇದು ಅವಾಗೇ ಆಗಿರೋದಲ್ಲ. ಈಗ ಅವ್ರೇನ್ ಹೇಳ್ತಾರೆ, ಅವ್ರು ಗೊತ್ತಾಗಲ್ಲ, ರಾಧಾಕೃಷ್ಣ ಅವ್ರಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲಿ ಅವ್ರು ಹಿಂಗಿದಾರಂತ ಅವ್ರಿಗೆ ಹೆಂಗ್ ಗೊತ್ತೈತೆ MB ಪಾಟೀಲ್ ಸಾಹೇಬ್ರಿಗೆ? ಈಗ ಪಾಯಿಂಟ್ ಇರೋದು ಯಾರಿಗೆ ಫೋನ್ ಮಾಡಿಸ್ರಂತ. ನನ್ನ ಮಾಹಿತಿ ಇರೋದು, ಇವರು ಅವ್ರಿಗೆ ಫೋನ್ ಮಾಡಿ ಪ್ರಚಾರಕ್ಕೆ ಬರಬೇಡಿ ಅಂತ ಹೇಳಿದ್ರು, ಅವಾಗ ಈ ಕಾನ್ವರ್ಸೇಷನ್ ಆಗಿದ್ದು. ಒಂದ್ ನಿಮಿಷ ಸರ್, ಟಾರ್ಚರ್ ಕೇಳತ್ತಾರ. ಒಂದ್ ನಿಮಿಷ ಹೇಳಿರಲ್ಲ, ಇದು CM ಯಾರಿಗಿಲ್ಲ ಸರ್, CM ವಿಚಾರನೇ ಬಂದಿಲ್ಲ ನನಗೆ ನೆನಪಿರೋ ಹಂಗೆ. ಇಲ್ಲ CM ವಿಚಾರ ಆಯ್ತು. ನಿಮ್ದು ಯಾವ ಎಡಿಟೆಡ್ ವರ್ಷನ್ ಇರ್ಬೋದು ನೋಡ್ರಿ. ನನಗೆ ಗೊತ್ತಿರೋ ಹಂಗೆ ಇಲ್ಲ, ಇದ್ರು ಕಳಿಸ್ಕೊಡಿ. ಖಂಡಿತ ಅದು ಗೊತ್ತಾದ ಇಲ್ಲ, ಅವತ್ತಿನ ಸಾಯಂಕಾಲನೇ ಅದು ಗೊತ್ತಾದ ತಕ್ಷಣನೇ ಅವ್ರ ಕಾರ್ಯಾಚರಣೆ ನಡೆದು ಒಂದು ಅರ್ಧ ಗಂಟೆಗೆ ನಾನು ಫೋನ್ ಮಾಡಿ ಏನೇನಿದೆ ಅಂತ ತಿಳ್ಕೊಂಡಿದ್ದೆ. ಸ್ವಲ್ಪ ಅದು ನನ್ಗಿಂತ ಚೆನ್ನಾಗಿ ತಮ್ಗೆಲ್ಲ ಗೊತ್ತಿದೆ. ವೈಯಕ್ತಿಕ ವಿಚಾರಗಳು, ಗಾಡಿದಲ್ಲಿರ್ಬೋದು, ಗಾಡಿ ಕೊಡ್ಸೋದ್ರಲ್ಲಿರ್ಬೋದು, ದುಡ್ಡಿನ ವ್ಯವಹಾರ ಇರ್ಬೋದು, ಅದರಲ್ಲಿ ಸ್ವಲ್ಪ ಇದು ಮಾಡಿ ಆಗಿರೋದು. ಏನೇ ಇರಲಿ, ವಾಟ್ ಎವರ್ ದ ಕೇಸಸ್, ಇಂಥವು ನಡಿಬಾರ್ದು. ಆ ಹುಡುಗ ಸ್ಟೇಟ್ಮೆಂಟ್ ಕೊಡ್ತಾನೆ, ಇನ್ನೂ 3 ಜನರಿಗೆ ಅದೇ ರೂಮ್ ಅಲ್ಲಿ ಕಟ್ಟಾಕ್ ಕೊಡ್ತಿದ್ರು ಅಂತ. ಇಷ್ಟೆಲ್ಲ